ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ಮುನಿಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಯರ 355ನೇ ಆರಾಧನಾ ಮಹೋತ್ಸವ, ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವವನ್ನು, ಅದು ಕೂಡ 355ನೇ ಆರಾಧನಾ ಮಹೋತ್ಸವ ಈ ಸರಿ ಯಾವ ಡೇಟಲ್ಲಿ ನಡೀತಾ ಇದೆ, ಏನೇನು ಅವರು ಪೂಜಾ ಪ್ರೋಗ್ರಾಮ್ಗಳಿದ್ದಾವೆ ಅನ್ನೋ ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನನ್ನ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ. ಸ್ನೇಹಿತರೆ, ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಯಾವತ್ತು ಹೋಗಬೇಕು, ಈ ಆರಾಧನೆ ಡೇಸು ಏನು ಮಾಡ್ತಾರೆ, ಯಾವ್ದು ಪೂರ್ವ ಆರಾಧನೆ ಏನು, ಮಧ್ಯ ಆರಾಧನೆ ಏನು, ಉತ್ತರ ಆರಾಧನೆ, ಅವೆಲ್ಲ ಏನೇನು ಪ್ರತಿಯೊಂದು ಡೀಟೇಲ್ಸು ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಯರು ಇಂದಿಗೂ ಕೂಡ ಆ ರಾಯರ ಮಂತ್ರಾಲಯದಲ್ಲಿ ಇನ್ನೂ ಜೀವ ಸಮಾಧಿಯಾಗಿದ್ದಾರೆ ಅಂತಲೇ ನಂಬ್ಕೊಂಡಿರೋದು ಸ್ನೇಹಿತರೆ. ಹಾಗಾಗಿ ಅವರಿಗೆ ಧೂಪನ ಬೆಳಗಲ್ಲ, ಅಂದರೆ ಬತ್ತಿಲಿ ಅವರಿಗೆ ಅಗರಬತ್ತಿಲಿ ದೀಪನ ಬೆಳಗಲ್ಲ. ಅವರಿಗೆ ಇದು ಬತ್ತಿ ಇಡೋದಾಗಲಿ, ಹೂ ಇದಾಗಲಿ, ಮತ್ತು ಧೂಪ ಹಾಕ್ತಾರಲ್ಲ ಅದನ್ನು ಧೂಪ ಅಂತ ಇಡ್ತಾರೆ, ಅದನ್ನು ಮಾಡೋದು ಇಂದಿಗೂ ಕೂಡ ಅಲ್ಲಿ ಇದರಲ್ಲಿ ಜೀವಂತವಾಗಿ ಸಮಾಧಿ ಆಗಿದ್ದಾರೆ ಅಂತಲೇ ಅವರು ಎಲ್ಲ ಭಕ್ತಾದಿಗಳು ನಂಬೋದು ಸ್ನೇಹಿತರೆ. ಅವರ 355ನೇ ಆರಾಧನಾ ಮಹೋತ್ಸವ ಸರಿ ತುಂಬ ಜೋರಾಗಿ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಮೇಯ್ನ್ಲಿ ಬಂದ್ಬಿಟ್ಟು ಪೂರ್ವ ಆರಾಧನಾ, ಮಧ್ಯ ಆರಾಧನಾ ಮತ್ತು ಉತ್ತರ ಆರಾಧನಾ ಅಂತ 3 ಆರಾಧನಾ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ 3 ಮಧ್ಯ ಆರಾಧನಾ ತುಂಬ ಶ್ರೇಷ್ಠ, ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಅದು ಸಂಡೇ ಬಂದಿದೆ. ಯಾವತ್ತು 3 ಡೇಟ್ ನೋಡಿದ್ದಾರೆ ಸ್ನೇಹಿತರೆ. ಫಸ್ಟ್ ಡೇಟ್ ಬಂದ್ಬಿಟ್ಟು ಪೂರ್ವ ಆರಾಧನಾ 29, ಮಧ್ಯ ಆರಾಧನಾ 30 ಆಗಸ್ಟು 2026, 31 ಉತ್ತರ ಆರಾಧನಾ 31 ಆಗಸ್ಟು 2026 ಸ್ನೇಹಿತರೆ. ನೀವೇನೇ ಮಿಸ್ ಮಾಡಿ ಯಾವತ್ತೇ ಹೋಗದಿದ್ರು ಅಂದರೂ ಈ ಟೈಮಲ್ಲಿ ತುಂಬಾ ವಿಶೇಷ ಪೂಜೆಗಳಿರುತ್ತೆ. ಇದನ್ನು ಕಣ್ಣು ತುಂಬ್ಕೊಳೋಕ್ಕೆ ಲಕ್ಷಾದಿ ಮಂದಿ ಭಕ್ತಾದಿಗಳು ಈ ಮಂತ್ರಾಲಯಕ್ಕೆ ಆ ಡೇಟಲ್ಲಿ ವಿಸಿಟ್ ಮಾಡ್ತಾರೆ. ರೂಮ್ ಸಿಗೋದೆಲ್ಲ ಕಷ್ಟ, ಬಟ್ ಔಟ್ಸೈಡ್ ರೂಮ್ಗಳು ತುಂಬಾ ಅಲ್ಲಿ ಮಂತ್ರಾಲಯ ಪಕ್ಕನೇ ನಿಮಗೆ ಎಷ್ಟು 500ರಿಂದ 1000 ರೂಪಾಯಿ, 1500 ತನಕ ಎಲ್ಲ ಅವೈಲಬಿಲಿಟಿ ಇರೋ ರೂಮು 100-200 ಮೀಟ್ರಲ್ಲಿ ಸಿಗೋದು. ಪ್ರೈವೇಟ್ ರೂಮ್ಸ್ಗಳು ಸಿಗ್ತವೆ. ಹೋಗೋರಿಗೇನು ಯಾವುದು ರೂಮ್ ಸಿಗಲ್ಲ ಅಂತೆಲ್ಲ ಪ್ರತಿಯೊಂದು ಸಿಗ್ತವೆ. ಎಲ್ಲ ಅವೈಲಬಿಲಿಟಿ ಇರೋದ್ರಿಂದ ನೀವೇನಾದರೂ ಈ ಸರಿ ಪ್ಲ್ಯಾನ್ ಮಾಡ್ತಿದ್ರೆ, ಈಗ ಆಗಸ್ಟ್ ಎಂಡಲ್ಲಿ ಹೋಗ್ತಿದ್ರೆ ಈಗನೇ ಟಿಕೆಟ್ ಬುಕ್ ಮಾಡ್ಕೊಳೋದು ವಾಸಿ. ಆರಾಧನಾ ಮಹೋತ್ಸವಕ್ಕೆ ನೀವು 28ರಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ 2 ತನಕ ಈ ಆರಾಧನಾ ಮಹೋತ್ಸವ, ರಾಯರ ಆರಾಧನಾ ಮಹೋತ್ಸವ ಅಲ್ಲಿ ಮಂತ್ರಾಲಯದಲ್ಲಿ ವಿಜೃಂಭಣೆಯಿಂದ ತುಂಬ ಪೂಜಾ ವಿಧಿವಿಧಾನಗಳನ್ನ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಆಲ್ಮೋಸ್ಟ್ ಮಾರ್ನಿಂಗು ಮತ್ತು ಈವ್ನಿಂಗು, ಮಾರ್ನಿಂಗ್ 6:30 to 8:30 ತನಕ, ಆಮೇಲೆ ಈವ್ನಿಂಗು ಅಷ್ಟೇ 6:30 ಸ್ಟಾರ್ಟ್ ಆಗಿ 8 o'clock ತನಕ ತುಂಬ ರಥೋತ್ಸವಗಳಿರ್ತವೆ, ಅವ್ರದ್ದು ಆರಾಧನಾ ಪೂಜೆಗಳಿರ್ತವೆ. ಅದನ್ನೆಲ್ಲ ಭಾಗವಹಿಸಬೇಕು ಅಂದರೆ ನೀವು ಈ ಡೇಟಲ್ಲಿ ಹೋಗಬೇಕು. ನಾನು ಹೇಳಿದ 3 ಡೇಟು 29, 30, 31 ಯಾವುದಕ್ಕಾದರೂ ಹೋಗ್ಬೋದು ನೀವು. ಅದನ್ನು ಆರಾಧನಾನ ಪೂಜೆನ ಕಣ್ತುಂಬ್ಕೋಬೇಕು ಅಂದರೆ ಸ್ನೇಹಿತರೆ. ಮತ್ತು ಇನ್ನೊಂದು ಮೇಯ್ನ್ ಏನಂದರೆ, ನೀವು ಏನೇ ಬುಕ್ಕಿಂಗ್ ಆರಾಧನಾ ಸೇವೆಗೆ ಏನೇ ಬುಕ್ ಮಾಡಬೇಕು ಅಂದರೂ srcmata.org ವೆಬ್ಸೈಟಿಗೆ ಹೋದರೆ ಅಲ್ಲಿ ಅವರ 365ನೇ ಯಾವ್ಯಾವ ಸೇವೆಗಳಿದ್ದಾವೆ, ನೀವು ಎಷ್ಟು ಅಮೌಂಟ್ ಮಾಡೋದು, 3 ಲಕ್ಷದಿಂದ ಹಿಡಿದು 500 ರೂಪಾಯಿ ತನಕನೂ ಇದ್ದಾವೆ. ನೀವು ಯಾವ ಸೇವೆನಾದರೂ ನೀವು ಅಲ್ಲಿ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ, ಏನಕ್ಕೆ ಅಂದರೆ ನೀವೇನಾದ್ರು ಒಂದು ಭವಿಷ್ಯ ನೀವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನೀವೇ ಅಲ್ಲಿ ನಿಮ್ಮ ಅಡ್ರೆಸ್ಸಿಗೆ ಅವರೇನೆ ಪ್ರಸಾದನ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ನೀವು ಯಾವುದೇ ಸೇವೆಯನ್ನು ಬುಕ್ ಮಾಡಿಕೊಂಡು ಅಡ್ರೆಸ್ನ ಫಿಲ್ ಮಾಡಿದರೆ, ನಿಮಗೆ ಏನೇ ಇಶ್ಯೂಸ್ ಬಂದರೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಟೆಕ್ನಿಕಲ್ ಡೀಟೇಲ್ಸ್ ಆಗಲಿ ಫಿಲ್ ಮಾಡೋದಾಗಲಿ, ಅದೊಂದು ವೆಬ್ಸೈಟು srcmata.org ವೆಬ್ಸೈಟಿಗೆ ಹೋದರೆ ನೀವು ಪ್ರತಿಯೊಂದು ಇನ್ಫಾರ್ಮೇಷನು ಅದರಲ್ಲೇ ಸಿಗುತ್ತೆ. ನಿಮಗೆ ಏನೇ ಸ್ಟ್ರಕ್ ಆದರೂ ನೀವು ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಇಮೇಲ್ ಮಾಡಿ ರಿಸಾಲ್ವ್ ಮಾಡ್ಕೊಬೋದು. ನಿಮಗೇನಿಗೆ ರೂಮ್ ಬುಕ್ಕಿಂಗ್ ಆಗಲಿ ಅಥವಾ ಸೇವಾ ಬುಕ್ಕಿಂಗ್ ಆಗಲಿ, 355ನೇ ಆರಾಧನಾ ಮಹೋತ್ಸವಕ್ಕೆ ಏನೇ ಡೀಟೇಲ್ಸು ಬುಕ್ಕಿಂಗ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು srcmata.org ವೆಬ್ಸೈಟಿಗೆ ಹೋದರೆ ಅಲ್ಲಿ ಕ್ಲಿಯರಾಗಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ದು, ಪೂಜೆದಾಗಲಿ, ರೂಮ್ಗಳದಾಗಲಿ, ಈ 355ನೇ ಆರಾಧನಾ ಮಹೋತ್ಸವದ ಬಗ್ಗೆ, ಪ್ರತಿಯೊಂದು ಮಂತ್ರಾಲಯದ ಬಗ್ಗೆ, ಅದು ಅಲ್ಲದೆ ಮಂತ್ರಾಲಯ ಅಲ್ಲ, ನಿಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರುತ್ತೆ, ಬೆಂಗಳೂರಲ್ಲಾಗಲಿ ಎಲ್ಲ ನಿಮ್ಮ ಪ್ಲೇಸ್ಗಳಲ್ಲಿ ಅಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಪೂಜೆಗಳಿರ್ತವೆ. ನೀವು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗದೇ ಇದ್ರೂ ಇಲ್ಲೇ ನಿಮ್ಮ ಹತ್ತಿರದಲ್ಲಿರುವ ರಾಯರ ದೇವಸ್ಥಾನಕ್ಕೆ ಹೋಗಿನೂ ಕೂಡ ನೀವು ಈ ಪೂಜೆಗಳಿಗೆ ಭಾಗವಹಿಸ್ಬೋದು ಸ್ನೇಹಿತರೆ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಮುಖಾಂತರ ಎಲ್ಲರಿಗೂ ಸ್ಪ್ರೆಡ್ ಆಗಲಿ ಅಂತ ಇನ್ಫಾರ್ಮ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಒಳ್ಳೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾರೇ ರಾಯರು ಭಕ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಕೇಳ್ಕೊಳ್ಳೋದು ಪ್ರತಿಯೊಬ್ಬರು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.